ಯಾರು ಕುಜನ ವಾರ ಅಂದರೆ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡುತ್ತಾರೋ, ಯಾರು ಮಂಗಳವಾರ ಅಂಗಾರಕನ ಆರಾಧನೆ ಮಾಡುತ್ತಾರೋ ಕೃಷಿಯ ವಿಚಾರಗಳಲ್ಲಿ, ಭೂಮಿಯ ವಿಚಾರಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ಹೊಂದಬಹುದು ಅಂತ. ಮಂಗಳವಾರ ನೀವು ಏನೇ ಕೆಲಸಗಳು ಮಾಡಿದ್ದರೂ ಕೂಡ ಶತ್ರುಗಳು ಜಾಸ್ತಿ ಆಗತ್ತೆ ಅಂತ. ಹಾಗಾದರೆ ಮಂಗಳವಾರ ಯಾವ ಕೆಲಸವನ್ನು ಮಾಡಬಾರ್ದಾ? ಯಾರ ಜನ್ಮಜಾತಕದಲ್ಲಿ ಕುಜ ನೀಚನಾಗಿರ್ತಾನೋ ಅವರಿಗೆ ಧೈರ್ಯವೇ ಇರೋದಿಲ್ಲ. ಆದರೆ ಮಂಗಳವಾರದೊತ್ತು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ತಿಳಿದಿರಲಿ, ಯಾವುದೇ ಕಾರಣಕ್ಕೂ ಮಂಗಳವಾರದೊತ್ತು ಗುದ್ದಲಿ ಪೂಜೆ ಮಾಡಬಾರ್ದು. ಕೇಸ್ ಗೊತ್ತೋ ಗೊತ್ತಿಲ್ಲೋ ಮಂಗಳವಾರ ಗುದ್ದಲಿ ಪೂಜೆ ಮಾಡಿದ್ರಿ ಆ ಸ್ಥಳದಲ್ಲಿ ಯಥೇಚ್ಛವಾಗಿ ಶತ್ರುಗಳ ಉಪಟಳ ಜಾಸ್ತಿ ಆಗತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಮಂಗಳವಾರ ತುಂಬ ಜನಕ್ಕೆ ಅನ್ಕೋತೀರ, ಮಂಗಳವಾರ ಅಂದರೆ ಅಮಂಗಳ ಅಂತ. ಅಂದರೆ ಮಂಗಳವಾರ ನಾನು ಏನನ್ನು ಮಾಡಬಾರ್ದಪ್ಪ, ಮಂಗಳವಾರ ಅಂದರೆ ವಾರ ಚೆನ್ನಾಗಿಲ್ಲ, ನನಗೆ ಏನಕ್ಕೆ ಕೈ ಹಾಕ್ತೀನಿ ಕೈ ಸುಟ್ಕೊಂಡ್ಬಿಡ್ತೀನಿ, ನಾನು ಮಂಗಳವಾರ ಏನೂ ಮಾಡಲ್ಲಪ್ಪ, ಮಂಗಳವಾರ ಶನಿವಾರ ಸವಾಸವೇ ಬೇಡ, ಆರಾಮಾಗಿದ್ದು ಬಿಡ್ತೀನಿ. ನನ್ನ ತಾಯಿ ತಂದೆ ಹೇಳಿದ್ದಾರೆ ಯಾವುದನ್ನಾರ ಶುರು ಮಾಡು, ಯಾವ ಕೆಲಸನಾರ ಯಾವ ವಾರನಾರ ಮಾಡು, ಮಂಗಳವಾರ ಶನಿವಾರ ಮಾಡಬೇಡ, ಅದು ಒಳ್ಳೆಯ ವಾರ ಅಲ್ಲ ಅಂತ. ಹಾಗಾದರೆ ಮಂಗಳವಾರ ಯಾವ ಕೆಲಸವನ್ನು ಮಾಡಬಾರ್ದ? ಮಂಗಳವಾರ ಯಾವ ದೇವರ ಆರಾಧನೆ ಮಾಡಿದರೆ ಅಥವಾ ಯಾವ ಧಾನ್ಯವನ್ನು ದಾನ ಕೊಟ್ಟರೆ ನಿಮಗೆ ಒಳಿತಾಗುತ್ತದೆ ಅಂತ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮಂಗಳವಾರ ಕುಜನ ವಾರ ಅಂದರೆ ಮಂಗಳ ಗ್ರಹದ ವಾರ ಅಂತ. ಯಾರು ಸುಬ್ರಹ್ಮಣ್ಯನ ಅನುಗ್ರಹ ಪಡಿಬೇಕು ಅಂದ್ಕೊಂಡಿದ್ದೀರಾ, ಯಾರಿಗೆ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ ಇದೆ ಅಂದರೆ ಚರ್ಮವ್ಯಾಧಿಗಳಿದೆ, ಯಾರಿಗೆ ಸಂತಾನವಿಲ್ಲ, ಯಾರಿಗೆ ಮಾಡತಕ್ಕಂಥ ಭೂಮಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ, ಮಂಗಳವಾರದೊತ್ತು ಸುಬ್ರಹ್ಮಣ್ಯನ ಕುಜನ ಆರಾಧನೆ ಮಾಡಿ ಖಂಡಿತ ಲಾಭ ನೋಡ್ತೀರಾ ಅಂತ. ತುಂಬ ಜನ ಹೇಳ್ತೀರಾ, ಗುರುಗಳೇ ನಾನೊಬ್ಬ ಕೃಷಿಕ, ತುಂಬ ಚೆನ್ನಾಗಿ ಉಳುಮೆ ಮಾಡ್ತೀನಿ, ಯಾವುದೇ ರೀತಿಯ ಕೆಟ್ಟ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ, ತುಂಬ ಬೆಳಗು ರಾತ್ರಿಯಿಂದ ಒಳ್ಳೆ ಕೃಷಿ ಮಾಡ್ತೀನಿ, ಲಾಭ ಇಳುವರಿ ಮಾತ್ರ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಇದುವರೆಗೂ ಒಂದು ಫಸಲು ಕೂಡ ನನಗೆ ಒಳ್ಳೆ ಕೈ ತುಂಬ ಸಿಕ್ಕಿಲ್ಲ, ನಾನು ಏನು ಮಾಡ್ಬೋದು ಅಂತ. ಸುಬ್ರಹ್ಮಣ್ಯ ಕುಜನ ಆರಾಧನೆ ಚೆನ್ನಾಗಿ ಮಾಡಿ ಅಂತ. ಸುಬ್ರಹ್ಮಣ್ಯ ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ ಕುಜನ ಅಭಿಮಾನ ದೇವತೆ ಸುಬ್ರಹ್ಮಣ್ಯ ಅಂತ. ಯಾರು ಕುಜನ ವಾರ ಅಂದರೆ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡುತ್ತಾರೋ, ಯಾರು ಮಂಗಳವಾರ ಅಂಗಾರಕನ ಆರಾಧನೆ ಮಾಡುತ್ತಾರೋ ಕೃಷಿಯ ವಿಚಾರಗಳಲ್ಲಿ, ಭೂಮಿಯ ವಿಚಾರಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ಹೊಂದಬಹುದು ಅಂತ. ತುಂಬ ಜನ ಕೇಳ್ತಾರೆ, ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ನಾನು ಯಾವ ರೀತಿ ಲಾಭ ಹೊಂದಬಹುದು ಅಂತ. ಯಾರು ರಿಯಲ್ ಎಸ್ಟೇಟಲ್ಲಿ ಲಾಭ ಹೊಂದಬೇಕು ಅಂದ್ಕೊಂಡಿದ್ರೆ ನರಸಿಂಹಸ್ವಾಮಿಗೆ ಪ್ರತಿ ಮಂಗಳವಾರದೊತ್ತು ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಅರಿಶಿಣದ ಅಲಂಕಾರವನ್ನು ಮಾಡಿಸಿ ಖಂಡಿತವಾಗಿಯೂ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಹೊಂದುತ್ತೀರಾ. ತುಂಬ ಜನ ಹೇಳ್ತಾರೆ, ಗುರುಗಳೇ ನನಗೆ ಧೈರ್ಯವೇ ಇಲ್ಲ, ಸ್ಥೈರ್ಯವೇ ಇಲ್ಲ, ಮುಂದೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತೇಳಿದ್ರೆ ಒಳಗಡೆ ಅದಕ್ಕಿಂತ ವೀಕ್ ಇದ್ದೀನಿ, ಏನು ಮಾಡ್ಬೋದು ಅಂತ. ಯಾರ ಜನ್ಮಜಾತಕದಲ್ಲಿ ಕುಜ ನೀಚನಾಗಿರ್ತಾನೋ ಅವರಿಗೆ ಧೈರ್ಯವೇ ಇರೋದಿಲ್ಲ. ಒಳಗಡೆ ಮುಂದೆ ತುಂಬ ದೊಡ್ಡ ಇದು ಮಾಡ್ತಿರ್ತಾರೆ, ಅಂದರೆ ನಾನೇ ಗ್ರೇಟ್, ಯಾರನ್ನ ಬಂದರೂ ಫೇಸ್ ಮಾಡ್ತೀನಿ ಅಂತ. ಆದರೆ ಮನಸ್ಸಿನಲ್ಲಿ ಭಯ ಪುಕ 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 ಅಂತಿರುತ್ತೆ. ಅವರು ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ನರಸಿಂಹಸ್ವಾಮಿನ ಯಥೇಚ್ಛವಾಗಿ ಆರಾಧನೆ ಮಾಡಿ, ಗೊತ್ತೋ ಗೊತ್ತಿಲ್ಲೋ ಧೈರ್ಯ ನಿಮ್ಮ ಜೊತೆಗೇ ನಿಂತ್ಕೊಳ್ಳುತ್ತೆ. ನೀವು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ನೀವೇ ರೆಡಿಯಾಗಿ ನಿಂತ್ಕೊಳ್ತೀರಾ ಅಂತ. ತುಂಬ ಜನ ಹೇಳ್ತಾರೆ, ನಾನು ಮಂಗಳವಾರ ಯಾವ ಕೆಲಸ ಮಾಡಿದರೆ ಅಥವಾ ಮಂಗಳವಾರ ಯಾವ ಬಿಸ್ನೆಸ್ ಮಾಡಿದರೆ ಲಾಭ ನನಗೆ ಸಿಗುತ್ತೆ ಅಂತ. ಮಂಗಳ ಕುಜನ ವಾರ, ಕುಜ ಪ್ರಾರಂಭವಾಗಿದ್ದೇ ಯುದ್ಧ ಕಾಲದಲ್ಲಿ ಅಂತ. ಮಂಗಳವಾರ ನೀವು ಏನೇ ಕೆಲಸಗಳು ಮಾಡಿದ್ದರೂ ಕೂಡ ಶತ್ರುಗಳು ಜಾಸ್ತಿ ಆಗತ್ತೆ ಅಂತ. ಹಾಗಾಗಿ ಮಂಗಳವಾರ ಆದಷ್ಟು ಶುಭ ಕಾರ್ಯಕ್ರಮವನ್ನು ಕಮ್ಮಿ ಮಾಡಿ ಅಂತ. ನೀವಾಗಲೇ ಹೇಳಿದ್ರೆ ಮಂಗಳವಾರ ಶುಭ ಕಾರ್ಯಕ್ರಮ ಮಾಡ್ಬೋದು ಕೆಲವು ಅಂತಂದ್ರಿ, ಈಗ ಬೇಡ ಅಂತಿದ್ದೀರಾ. ಅಂದರೆ ಮಂಗಳವಾರದೊತ್ತು ಹೊಸ ಹೊಸ ಕಂಪ್ನಿಗಳನ್ನಾಗಿರ್ಬೋದು, ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡೋದು ಬೇಡ. ಆದರೆ ಮಂಗಳವಾರದೊತ್ತು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಉದ್ದೇಶ ಭೂಮಿಕಾರಕ ಯಾರು? ಮಂಗಳ ಗ್ರಹ. ಅಂದರೆ ಭೂಮಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಕುಜನ ಅನುಗ್ರಹ ಪಡಿತಿದ್ದೀರಾ ಅಂತ. ಹಾಗಾಗಿ ಮಂಗಳವಾರದೊತ್ತು ಖಂಡಿತವಾಗಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ತಿಳಿದಿರಲಿ, ಯಾವುದೇ ಕಾರಣಕ್ಕೂ ಮಂಗಳವಾರದೊತ್ತು ಗುದ್ದಲಿ ಪೂಜೆ ಮಾಡಬಾರ್ದು. ಕೇಸ್ ಗೊತ್ತೋ ಗೊತ್ತಿಲ್ಲೋ ಮಂಗಳವಾರ ಗುದ್ದಲಿ ಪೂಜೆ ಮಾಡಿದ್ರಿ ಆ ಸ್ಥಳದಲ್ಲಿ ಯಥೇಚ್ಛವಾಗಿ ಶತ್ರುಗಳ ಉಪಟಳ ಜಾಸ್ತಿ ಆಗುತ್ತೆ. ಶತ್ರುಗಳು ಗೊತ್ತೋ ಗೊತ್ತಿಲ್ಲದೋ ನಿಮ್ಮನ್ನು ಕಾಡ್ಸೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಂಗಳವಾರದೊತ್ತು ಯಾವುದೇ ಕಾರಣಕ್ಕೂ ಗುದ್ದಲಿ ಪೂಜೆಗಳನ್ನು ಮಾಡಬೇಡಿ. ತುಂಬ ಜನಕ್ಕೆ ಚರ್ಮವ್ಯಾಧಿಗಳಿರುತ್ತೆ, ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ಗಳಿರುತ್ತೆ. ಎಷ್ಟೇ ಡಾಕ್ಟ್ರಿಗೆ ಮತ್ತೊಬ್ಬರಿಗೆ ಏನೇ ತೋರಿಸಿದ್ರು ಅದು ವಾಸಿ ಆಗ್ತಾ ಇರಲಿಲ್ಲ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಎಲ್ಲಿ ತುಂಬ ಶುದ್ಧವಾದ ಉತ್ತದ ಮಣ್ಣು ಸಿಗುತ್ತೋ ನೀವು ಬಳಸ್ತಾ ಇದ್ದೀನಿ, ಶುದ್ಧವಾದ ಉತ್ತದ ಮಣ್ಣು. ಅಂದರೆ ಉತ್ತಕ್ಕೆ ತುಂಬ ಜನ ಅರ್ಶಿನ ಹಾಕ್ತಾರೆ, ಕುಂಕುಮ ಹಾಕ್ತಾರೆ, ಹಾಲು ಹಾಕ್ತಾರೆ, ಎಲ್ಲವನ್ನು ನಾಶ ಮಾಡ್ತಾರೆ. ಎಲ್ಲಿಯೂ ಕೂಡ ಅಷ್ಟಂಗ ಹೂವನ್ನು ಹಾಕಿ ಉತ್ತಕ್ಕೆ ಅಂತ ಶಾಸ್ತ್ರಕಾರ ಹೇಳೇ ಇಲ್ಲ.
ಅರಿಶಿನ ಕುಂಕುಮ ಅಂದರೆ ಕೆಮಿಕಲ್ ಆಗಿಬಿಟ್ಟಿದೆ. ಹಾಗಾಗಿ ಹುತ್ತಕ್ಕೆ ಯಾರೂ ಕೂಡ ಅರಿಶಿನ ಕುಂಕುಮನ ಹಾಕಬೇಡಿ. ಶುದ್ಧವಾದ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಚರ್ಮದ ಸಮಸ್ಯೆ ಎಲ್ಲಿರುತ್ತೋ ಅದಕ್ಕೆ ಹಚ್ಚಿದ್ರೆ ಖಂಡಿತವಾಗಿ ನಿಮ್ಮ ಚರ್ಮದ ವ್ಯಾಧಿಗಳು, ಚರ್ಮದ ಸಮಸ್ಯೆಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಜೊತೆಗೆ ಯಾರು ಕುಜನ ಆರಾಧನೆ ಮಾಡುತ್ತಾರೋ ಸಂತಾನದ ವಿಚಾರಗಳಲ್ಲಿ ಲಾಭವನ್ನು ಕೂಡ ಪಡೆಯುತ್ತಾರೆ ಅಂತ. ಅದೇ ರೀತಿ ತುಂಬ ಜನಕ್ಕೆ ಮದುವೆ ಆಗಲ್ಲ, ಕೇಳಿರ್ತೀರ. ಕಾಮನ್ ಟಾಪಿಕ್ ಕುಜದೋಷ. ಕುಜದೋಷದ ಬಗ್ಗೆ ಮುಂದಿನ ಒಂದು ಯಾವುದಾರ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ಪರಿಹಾರ ಮಾಡಿದರೆ ಅಥವಾ ಯಾವ ಪೂಜೆ ಮಾಡಿದರೆ ಕುಜದೋಷ ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅಂತ. ಆದರೆ ಈ ಕುಜನ ವಾರ ಮಂಗಳವಾರದತ್ತು ಒಂದು ತೊಗರಿಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿಟ್ಟುಕೊಂಡು 5 ಕೆಂಪು ಹೂಗಳನ್ನಿಟ್ಟುಕೊಂಡು ನವಗ್ರಹವನ್ನು 9 ಪ್ರದಕ್ಷಿಣೆ ಮಾಡಿ ಹತ್ತಿರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ಕುಜದೋಷಗಳು ಕೊಂಚ ಮಟ್ಟಿಗಾದರೂ ನಿವಾರಣೆ ಆಗುತ್ತದೆ. ಯಾರು ತೊಗರಿಬೇಳೆಯನ್ನು ದಾನವನ್ನಾಗಿ ಕೊಡುತ್ತಾರೋ, ಯಾರು ಬೇಳೆಯನ್ನು ಹಸುವಿಗೆ ತಿನ್ನಿಸುತ್ತಾರೋ ಕುಜನ ಸಂಬಂಧಪಟ್ಟಿದ ಅಷ್ಟು ದುಷ್ಪರಿಣಾಮಗಳು ಅಥವಾ ಅಷ್ಟು ದೋಷಗಳು ನಿವಾರಣೆ ಆಗುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಕುಜನ ಅನುಗ್ರಹ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದ ಬಗ್ಗೆ ತಿಳಿದುಕೊಳ್ಳೋಣ. ಮುಂದಿನ ವಾರ ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆಯ ವಾಕ್ಚಾತುರ್ಯ ಪಡಿಬೇಕು ಅಂದ್ಕೊಂಡಿದ್ರೆ, ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮುಂದಿನ ಸಂಚಿಕೆಯನ್ನು ನೋಡಿ ವಿದ್ಯಾಕ್ಷೇತ್ರದಲ್ಲಿ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತಿದ್ರೆ ಅದು ಬುಧನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಬುಧನ ಸಂಪೂರ್ಣ ವಿಶೇಷಗಳನ್ನು ತಿಳಿಸಿಕೊಡುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಕುಜನ ಅನುಗ್ರಹವಿರಲಿ. ಆ ಕುಜನ ಅನುಗ್ರಹದಿಂದ ನೀವು ಮಾಡತಕ್ಕಂಥ ಅಷ್ಟು ಕೃಷಿಯ ಸಂಬಂಧಪಟ್ಟಿದ, ಅಷ್ಟು ಭೂಮಿ ವಿಚಾರ ಸಂಬಂಧಪಟ್ಟಿದ ಎಲ್ಲ ಕೆಲಸದಲ್ಲೂ ಯಶಸ್ಸಾಗಲಿ ಅಂಥೇಳಿ ಅರಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.